ಊಟ ಮಾಡಲ್ವಾ? ತಿಂದೆ ಅಪ್ಪ. ಆಮೇಲೆ ಏನಿಲ್ಲಪ್ಪ, ಹಾಗೆ ಗಾಳಿಗೆ ಬಂದೆ. ಕುಡ್ಕೊಂಡ್ ಬಂದ್ಯಾ? ಅಪ್ಪ ಕುಡ್ಕೊಂಡ್ ಬಂದ್ಯಾ? ಇಲ್ಲಪ್ಪ, ಹಾಗೇನಿಲ್ಲ. ಇಲ್ಲಪ್ಪ. ವಾಸನೆ ಬರ್ಲಿಲ್ಲ ಅಂದ್ರು ಯೂರಿನಲ್ಲಿ ಗೊತ್ತಾಗುತ್ತೆ. ಬಾತ್ರೂಮ್ ನಾರ್ತಿತ್ತು. ಏನೋ ನಾನೋದೆ, ಅಮ್ಮನೋ ತಂಗಿನೋ ಹೋಗಿದ್ರೆ. ಫ್ರೆಂಡ್ ಮದ್ವೆ, ಅದಕ್ಕೆ. ಯಾವಾಗ್ಲೂ ಒಂದ್ಸರಿ ಕುಡಿತೀಯ ಅಂತ ಗೊತ್ತು. ಇನ್ಮೇಲೆ ನೀನ್ ಕುಡ್ಕೊಂಡ್ ಬಂದ್ ಬಾತ್ರೂಮ್ಗೆ ಹೋದ್ರೆ ಎಕ್ಸ್ಟ್ರಾ ಒಂದ್ ಬಕೆಟ್ ನೀರ್ ಹಾಕು, ಸರಿನಾ? ಸಾರಿ ಅಪ್ಪ. ಏನೋ ಅಸಹ್ಯವಾಗಿ ಸಾರಿ ಅಲ್ಲ, ಸರಿಯಪ್ಪ ಅಂತ ಹೇಳು. ಸರಿಯಪ್ಪ. ಇರು, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗ್ತೀನಿ. ಇವತ್ತು ಕುಡ್ದೋಗ್ತೀನಿ. ಮನೇಲಿ ನಮ್ಮಪ್ಪ ಕ್ಯಾಕರ್ ಸುಗಿತಾನೆ. ಯಾವತ್ತು ಅವ್ನು ಸಾಯ್ತಾನೋ ಅವತ್ತು ನಾನು ನೆಮ್ಮದೇ ಕುಡಿತೀನಿ ಮಗ. ಮಕ್ಕಳು ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಅಪ್ಪಂದ್ರು ಅನ್ಕೊಂಡ್ಬಿಟ್ರೆ ಅದು ಅಪ್ಪಂದ್ರಿಗೆ ಕೂತು. ಆ ಥರ ಎದುರು ನೋಡೋ ಅಪ್ಪ ನಾನಲ್ಲ. ಮತ್ತೆ ನಾನು ಸ್ಯಾರಿ ಉಟ್ಟಿದ್ನಲ್ಲ, ಹೇಗಿತ್ತು? ಚೆನ್ನಾಗಿತ್ತು. ಹೇಳೋ. ಅದಕ್ಕೆ ನಿನಗೆ ಟೈಮ್ ಕೇಳಿದ್ರೆ ಯಾಕೆ ಗೊತ್ತಾ? ಯಾಕೆ? ಅದಕ್ಕೆ ಒಬ್ಬ ಟಾರ್ಚರ್ ಕೊಡ್ತಾ ಇದ್ದಾನೆ. ಅವನನ್ನು ಹಿಡ್ಕೊ, ನಾನು ಬರ್ತೀನಿ. ಸರಿ ಅಣ್ಣ. ಮತ್ತೆ ಮಾರ್ಕು? ಅದೇ ಹೇಳದ್ನಲ್ಲ, ನಿಮ್ಮಂತ ಹೆಣ್ಮಕ್ಳಿಗೆ 100 ಮಾರ್ಕ್ಸೇನೆ. ಥ್ಯಾಂಕ್ ಯು. ಮಾತಾಡಿದ್ ಸಾಕು, ಈಗ ನಮ್ಮ ಹತ್ರ ಮಾತಾಡು ಬಾ. ಯಾರ್ ನೀವು? ಅನ್ಬು ಅಣ್ಣ ಕಳ್ಸಿದಾರೆ, ನೀವ್ ಅಲ್ಲೇ ಇರಿ. ಅದ್ಗೆ ಅನ್ಬು ಯಾಕೆ ನಿಮ್ಮನ್ನ ಕಳ್ಸಿದ್ದು? ಸುಮ್ನೆ ಇರಿ ಅಂತ ಹೇಳ್ತಿದೀವಲ್ಲ. ಅದೇ ಸುಮ್ನಿರು ಅಂತ ಹೇಳ್ತಿದಾರಲ್ಲ. ಏನ್ ಬೇಕು? ನಿನ್ನ ಹತ್ರ ಒಬ್ಬಂಟಿಯ ಮಾತಾಡ್ಬೇಕು. ಬಾ. ಹೋಗಿ ಹೋಗೋ ಹೋಗೋ. ಅಡ್ರೆಸ್ ಕೊಡ್ತೀನಿ, ಫೋನ್ ನಂಬರ್ ಬೇರೆ. ಜಗಳ ಮಾಡ್ಬೇಕಾ? ಯಾವ ರೀತಿ ನಿನ್ನ ಎತ್ತಾಕೊಂಬಂದ್ವಿ ನೋಡ್ದಿಯಲ್ಲ. ನೀನ್ ನನ್ನ ಎತ್ತಾಕೊಂಡ್ ಬಂದಿದ್ದು. ನಾನಿವಾಗ ಏನೇ ಮಾಡಿದ್ರು ನಿನ್ಗೆ ಕೋಪ ಬರುತ್ತೆ. ಹೇಳು, ನಿನ್ ಕೂಲಿಂಗ್ ಗ್ಲಾಸ್ನ ಎತ್ತಾಕೊಂಡು ನಾನ್ ಹಾಕೊಂಡ್ರೆ ನಿನ್ ಕೋಪ ಬರುತ್ತಾ? ಇಲ್ಲ, ನಿನ್ ಶರ್ಟ್ ಬಟನ್ನ ಕಿತ್ಕೊಂಡು ಎಳೆದು ಬಿಸಾಕಿದ್ರೆ ಏನ್ ಅಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡು, ನಿನಗ್ ಕೋಪ ಬರುತ್ತಾ? ಇಲ್ಲ, ನನ್ ಮುಖದಲ್ಲಿ ನಿನ್ ಶರ್ಟ್ನ ಒರೆಸಿದ್ರೆ, ಹಾಳು ಮಾಡಿದ್ರೆ ಕೋಪ ಬರುತ್ತಾ? ಹೇಳು, ಏನ್ ಮಾಡಿದ್ರೆ ನಿನಗ್ ಕೋಪ ಬರುತ್ತೆ? ಹೇಳು ಹೇಳು. ನಿಮ್ಮಂಥವ್ರನ್ನೆಲ್ಲ ನೋಡ್ದಾಗ್ಲೇ ನನಗೆ ಕೋಪ ಬರುತ್ತೆ. ಮಾತಾಡಿದ್ರೆ ನೀವುಗಳು ಹೋಗ್ತೀರಾ?
ಏನೋ ನಿನ್ ಸಮಸ್ಯೆ? ಹೇಳ್ಬಿಡೋಣ ಅವನಿಗೆ. ಸುಮ್ನೆ ನನ್ನ ದಾರಿಗೆ ಅಡ್ಡ ಬರ್ತಿದ್ದಾನೆ, ಸರಿ ಇರಲ್ಲ. ಏನೋ ಅದು? ಅಣ್ಣ ಇವನೇ ಅತಿಗೆ ಟಾರ್ಚರ್ ಕೊಡ್ತಿರೋದು. ಅಯ್ಯಯ್ಯೋ ಇಲ್ಲ ಅನ್ಬು, ಅವ್ನ್ ಸುಳ್ಳು ಹೇಳ್ತಿದ್ದಾನೆ. ಅವನು ಬೇರೆ ಯಾವ್ದೋ ವಿಷಯಕ್ಕೆ ಇಲ್ದೇ ಇರೋ ತೊಂದ್ರೆ ಮಾಡ್ತಿದ್ದಾನೆ. ಇವನು ನನ್ನ ಫ್ರೆಂಡ್. ಅಪ್ಪಂಗೂ ಇವನ್ ಚೆನ್ನಾಗ್ ಗೊತ್ತು. ನನ್ ಫೋನ್ ಕಳ್ದೋಯ್ತಲ್ಲ, ಅದನ್ ತಂದ್ ಕೊಟ್ಟಿದ್ದೆ ಇವನು. ಇಲ್ಲ ಅಣ್ಣ. ಏನ್ ಅನ್ಬು? ಅಂದ್ರೆ ಅವನನ್ನ ನಂಬ್ತೀಯಾ, ನನ್ನ ನಂಬೋದಿಲ್ವಾ? ಸಾರಿ ಪ್ರಿಯಾ, ಸಾರಿ ಕಣೋ ತಮ್ಮ. ಅಣ್ಣ ಒಂದ್ ನಿಮಿಷ ಅಣ್ಣ. ಫೈಟಲ್ಲಿ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟ ಅಣ್ಣ. ಗ್ಲಾಸು ಹೊಡೆದಾಕ್ಬಿಟ್ಟ. 1000 ರೂಪಾಯಿ ಗ್ಲಾಸು, 1000 ರೂಪಾಯಿ ಬಟ್ಟೆ, 2000 ರೂಪಾಯಿ ಅಣ್ಣ. ಏನಣ್ಣ ಕಾಸೆಲ್ಲ ಕೊಡ್ಬೇಡಿ ಅಣ್ಣ. ಅಣ್ಣ ಹೇಳದ್ ಕೇಳೋಣ. ತಗೋ ಒಂದ್ ಕೈ ಕೊಡು. ಇನ್ನೊಂದ್ಸಲ ಗಲಾಟೆ ಮಾಡ್ಬೇಡ. ನಿನ್ ಸಂಬಳದ ನಾನ್ ಕಳಿತೀನಿ. ಅಣ್ಣ ಕೊಡ. ಥ್ಯಾಂಕ್ಸ್ ಅಣ್ಣ. ಕೊಡು ಕೊಡು ಕೊಡಮ್ಮ. ಮನಿ ಪೈಪೋಟಿ ಬೇಕು ಅಂತ್ಯಾ? ಪೈಪೋಟಿಲ್ ಗೆಲ್ಬೇಕು ಅಂದ್ರೆ ಕುದುರೆ ತರ ಓಡ್ಬೇಕು. ಗೆದ್ಮೇಲೆ ಕುದುರೆಗಿಂತ ಸ್ಪೀಡಾಗಿ ಓಡ್ಬೇಕು. ಆಗ್ಲೇ ಗೆಲ್ತಾನೆ ಇರಕ್ಕಾಗೋದು. ಗಂಡ್ಸಾಗಿದ್ರೆ ಮಾತ್ರ ಸಾಲ್ದು, ಅದನ್ನ ಹೆಗಲ್ ಮೇಲೆ ಹಾಕೊಂಡು ಓಡಾಡೋ ಕೊಬ್ಬು ಬೇಕು. ಬಾಯ್. ಕನ್ನಡಕ ಹೊಡ್ತಾಯ್ತು ಅಂತ ಹೇಳ್ದೆ. ಸತ್ಯನ ಹೇಳ್ತಿರಕ್ ನಾನೇನ್ ಹರಿಶ್ಚಂದ್ರನ? ಅ ಬ್ಯಾಡ್ ಬಾಯ್. ಹೋಗ ಹೋಗ ಹೋಗ. ಸಾಕತ್ತು. ಅಯ್ಯೋ ನನಗ್ ನಾಚಿಕೆ ಆಗುತ್ತಪ್ಪ. ಲವ್ ಮಾಡೋದಾ ಬೇಡ್ವಾ, ಲವ್ ಮಾಡೋದಾ ಬೇಡ್ವಾ, ಲವ್ ಮಾಡೋದಾ ಬೇಡ್ವಾ. ನಿನಗಿರೋ ಸಾಲ ಸಮಸ್ಯೆಗೆ ಬದುಕ್ಬಾರ್ದಂತ ಹಾಡು, ಅದೇ ಕರೆಕ್ಟ್ ಆಗಿರುತ್ತೆ. ಲೇ, ನನ್ನ ರೇಗಿಸಿದ್ರೆ ನಿಂಗೆ ಸಮಾಧಾನನೇ ಇಲ್ಲ ಅಲ್ವಾ ಶಾರ್ಪ್? ಕೋಪ ಮಾಡ್ಕೊಂಬೇಡ ಪುಟ್ಟಣ. ನಾನಲ್ಲಿ ಇನ್ಯಾರು ರೇಗಿಸ್ತಾರಿನ್ನ? ಇವನ್ ಬೇರೆ ಬಂದ್ಬಿಟ್ಟ. ಇವನ್ ಯಾರೋ ಕತ್ತು ತಿರುಗಿಸಿರೋ ಕೋಳಿ ತರ ಬಂದಿಂತವನೆ. ಯಾಕ ಮೂತಿ ಇಷ್ಟೊಂದು ಕರ್ಗಾಗಿದೆ? ಫೇಶಿಯಲ್ ಮಾಡ್ಕೊಂಡ್ ಬಂದಿದ್ಯಾ? ಹೊಟ್ಟೆ ಉರ್ಸ್ಬೇಡ ಮಗ. ನಾ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದೆ ಅಂದೆ ಅಲ್ವಾ? ಅವಳ ಹತ್ರ ಲವ್ ಬಗ್ಗೆ ಹೇಳ್ದೆ ಕಣೋ. ನಾನ್ ಹೇಳಿದ್ಮೇಲೆ ಇನ್ನೊಬ್ಬ ಕಾರಲ್ಲಿ ಬಂದ್ ಹೇಳ್ದ. ಸೈಕಲ್ಲು ಕಾರು ಅಂದ್ರೆ ಕಾರ್ ಹತ್ರ ತಾನೆ ಹೋಗ್ತಾಳ ಅವಳು. ಲೋ ಮಗ, ಚಾಪೆ ಮರನು ಕೂಡ ಬೈಕಲ್ ಸುತ್ತಾಡ್ತಾನೆ. ಕಾಲೇಜ್ಗೆ ಹೋಗೋ ನೀನು ಸೈಕಲ್ ಹೋದ್ರೆ ಹೆಂಗ ವರ್ಕೌಟ್ ಆಗುತ್ತೆ? ಅಷ್ಟೇ. ನಿನ್ ಪ್ರೀತಿ ಹೊಗೆ ಹಾಕಂತು ಸಂಜೆ ದುಃಖಕ್ಕೆ ಎಣ್ಣೆ ಹಾಕಿಸ್ತೀಯಾ? ಲೇ, ಯಾವ ಕಾಲೇಜು? ಮೀನಾಕ್ಷಿ ಕಾಲೇಜು. ಯಾವ ಕಾಲೇಜು ಅಂದೆ? ಮೀನಾಕ್ಷಿ ಕಾಲೇಜು ಮಗ. ಓ, ಲೇ ಮಗ, ಅಲ್ಲಿ ನೋಡು. ಹಾಯ್. ಹಾಯ್. ನಿನ್ನ ಹೇಗೆ ಲೇಡೀಸ್ ಕಾಲೇಜ್ ಒಳಗ್ ಬಿಟ್ರು? ಬಂದಾಯ್ತಲ್ಲ, ಇದೇ ಮಾಸ್. ನನ್ ಫ್ರೆಂಡ್ ಒಂದ್ ಹುಡುಗಿನ ಲವ್ ಮಾಡ್ತಿದ್ದಾನೆ. ಚಿಕ್ಕ ಪ್ರಾಬ್ಲಮ್ ಆಗಿದೆ, ಸಾಲ್ವ್ ಮಾಡಿ ಹೋಗೋಣ ಅಂತ ಬಂದೆ. ಈಗ ಈ ಕೆಲ್ಸ ಎಲ್ಲ ಮಾಡ್ತಾ ಇದ್ಯಾ? ಎಷ್ಟೇ ಆದ್ರೂ ಫ್ರೆಂಡ್ ಅಲ್ವಾ? ಮಗ ಅಲ್ಲಿ ನೋಡು, ಯೆಲ್ಲೋ ಕಲರ್ ಚೂಡಿದಾರ, ಅವಳೆ ಕಣ ಹುಡುಗಿ. ಅಯ್ಯಯ್ಯೋ, ಅವ್ರು ನನ್ ಸೀನಿಯರ್. ನಿನಗ್ ಮಾತ್ರ ಸೀನಿಯರ್. ನಮ್ಮ ಸೀನ್ ಇವಾಗ ನೋಡು. ಹಾಯ್. ಇವ್ರು ಯಾರು ಅಂತ ಗೊತ್ತಾ? ನೀನ್ ತಾನೇ ನೆನೆ ಪ್ರಪೋಸ್ ಮಾಡಿದ್ದು? ಹೌದು, ನೀವೇನು ಹೇಳಿಲ್ಲ. ನಾನ್ ಹೇಳ್ದೆ ತಾನೆ ಇನ್ನೊಬ್ರು ಯಾರೋ ಪ್ರಪೋಸ್ ಮಾಡಿದ್ದಾರೆ ಅಂತ. 2 ದಿನ ಬಿಟ್ಟು ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಅಷ್ಟು ಬೇಗ ಯಾಕೆ ಹೇಳ್ತೀರಾ? ಒಂದು ಗಾಡಿ ಸೇಲ್ಗಿದೆ, ಯಾರು ಜಾಸ್ತಿ ಬೆಲೆ ಕೊಡ್ತಾರೋ ಅವ್ರು ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದೀರಾ? ಲವ್ವರಿ ಇದು. ಹುಡುಗ ನಿನ್ನೆಯಿಂದ ಒದ್ದಾಡ್ತಿದ್ದಾನೆ. ಹೋಗ್ ಹೇಳ್ದೆ ಮಗ. ಅದಕ್ಕೂ ಮುಂಚೆ ಕಾರಲ್ಲಿ ಒಬ್ಬ ಬಂದ್ ಹೇಳ್ದ, ಹೆಣ್ಮಕ್ಳು ಸೈಕಲ್ಲು ಕಾರ್ ಇರೋರು ಬಂದ್ರೆ ಕಾರ್ ಇರೋರ್ ಹಿಂದೆನೆ ಹೋಗೋದು ಅಂದ. ಆದ್ರೆ ನಿಮ್ ನೋಡಿದ್ರೆ ಹಾಗ ಅನ್ಸಲ್ವಲ್ಲ? ಆದ್ರೆ ಇವ್ನ್ ಯಾಕೆ ಹಂಗನ್ನೋ ಗೊತ್ತಿಲ್ವಲ್ಲ. ನಿಮ್ ಮೇಲಿರೋ ಪ್ರೀತಿ ಜಾಸ್ತಿ ಆಯ್ತು ಅನ್ಸುತ್ತೆ. ಆದ್ರೆ ಒಂದ್ ವಿಷಯ, ಆಕ್ಚುಲಿ ಇಂಥ ಹುಡುಗರ್ನೇ ಲವ್ ಮಾಡ್ಬೇಕು. ಯಾಕಂದ್ರೆ ದುಡ್ಡಿರೋರು 15 ಲಕ್ಷ ಕೊಟ್ಟು ಕಾರ್ ತಗೋತಾರೆ. ಆದ್ರೆ 15 ರೂಪಾಯಿ ಕೊಟ್ಟು ಟೋಕನ್ ತಗೊಳ್ದೆ ಕಂಜುಸ್ತನ ಮಾಡ್ಕೊಂಡ್ ಮರದ ಕೆಳಗೆ ಹೋಗ್ಬಿಡ್ತಾರೆ. ಆದ್ರೆ ಕಷ್ಟಪಟ್ಟು ದುಡಿಯೋರು 2000 ಕೊಟ್ಟು ಸೈಕಲ್ ತಗೊಂಡ್ರು 4 ರೂಪಾಯಿ ಕೊಟ್ಟು ಟೋಕನ್ನು ತಗೊಳ್ತಾರೆ, 2 ರೂಪಾಯಿ ಎಕ್ಸ್ಟ್ರಾನು ಟಿಪ್ಸ್ ಕೊಡ್ತಾರೆ. ಗೇಟ್ ದಾಟೋವರೆಗೂ ಸೈಕಲ್ ಸೇಫ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಇಂಥ ಹುಡುಗರನ್ನ ಎಂಕರೇಜ್ ಮಾಡಿ ಲವ್ ಮಾಡಿದ್ರೆ ಅವನು ನಾಳೆ ಲೈಫಲ್ಲಿ ಬೆಳೆದು ಕಾರ್ ತಗೊಂಡು 50 ರೂಪಾಯಿ ಟಿಪ್ಸು ಕೊಡ್ತಾನೆ. ಯಾಕಂದ್ರೆ ಸೈಕಲ್ಗೆ ಟಿಪ್ಸ್ ಕೊಟ್ಟವನಲ್ವಾ. ಒಂದು ಸೈಕಲ್ನೇ ಹೀಗ್ ನೋಡ್ಕೋತಾನೆ ಅಂತಂದ್ರೆ ನಿನ್ನಂತ ಹುಡುಗಿನ ಹೇಗ್ ನೋಡ್ಕೋಬೇಡ. ಯೋಚನೆ ಮಾಡಿ.
ಮಗ ಯೋಚಿಸ್ತಿದ್ದಾಳೋ? ಹೋಗೋ ಹತ್ರ ಹೋಗಿ ಪಟ್ಟಂತ ಕೈ ಇಟ್ಕೊಳ್ಳೋ, ಬೇಗ ಎಲ್ಲ ಐ ಹೇಳು. ಲವ್ ಯು. ಥ್ಯಾಂಕ್ ಯು. ಚೆನ್ನಾಗಿದ್ರೆ ಸರಿ, ಏಮಾರ್ಸಕ್ ಹೋಗ್ಬೇಡಿ. ನೀನು ಅವ್ರಿಗೆ ಏಮಾರ್ಸ್ಬೇಡ. ಸರಿ ಮಗ, ಆಯ್ತಾ? ಸರಿ ಮಗ. ಹೋಗ್. ಯಾವಾಗ ಬಿಟ್ಟು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಿನ್ ಫ್ರೆಂಡ್ ಹೇಳಿರೋದ್ ನಿನಗ್ ನೆನ್ಪಿದೆ ತಾನೇ? ಇದೇನ್ ನಡೀತಿದೆ ಇಲ್ಲಿ? ಎಷ್ಟೇ ಹೂ ಆದ್ರೂ ದಾರದಲ್ಲಿ ಕಟ್ಟಿದ್ರೆ ತಾನೇ ಹಾರ ಆಗೋದು. ಅರ್ಥ ಆಗ್ಲಿಲ್ಲ. ಅದು ಒಂದು ಹೆಣ್ಣು ಅಂದ್ಮೇಲೆ ಲೈಫ್ ಲಾಂಗ್ ಟ್ರಾವೆಲ್ ಮಾಡೋದಕ್ಕೆ ಗಂಡ್ಸ್ ಬೇಕೇ ಬೇಕು ಅಂತ ಹೇಳ್ದೆ. ನಾನು ಒಂದ್ ಹೇಳ, ಕೆಲವು ಹುಡುಗರು ಹೋಗ್ತಾ ಹೋಗ್ತಾ ಇಷ್ಟ ಆಗ್ತಾರೆ. ನಿನ್ನಂತ ಹುಡುಗರು ನೋಡಿದ ತಕ್ಷಣ ಇಷ್ಟ ಆಗ್ತಾರೆ. ಅಯ್ಯೋ, ನಂಗೆ ನಾಚಿಕೆ ಆಗ್ತಿದ್ಯಪ್ಪ. ಹಾ? ಸರಿ ಬಿಡು, ನಾಳೆ ಸಿನಿಮಾಗೆ 2 ಟಿಕೆಟ್ ತಗೊಂಡಿದ್ದೀನಿ, ಕಾಲೇಜ್ ಬಂಕ್ ಮಾಡ್ಬಿಡು. ಸಿನಿಮಾಗ ಚಾನ್ಸೇ ಇಲ್ಲ. ಹಲೋ, ನೀನೇ ನನ್ನ ಪಕ್ಕ ಕೂತ್ಕೊಳ್ಳೋದು ಬೇಡ. 3 ಟಿಕೆಟ್ ತಗೊಂಡಿದ್ದೀನಿ, ಮಧ್ಯದಲ್ಲಿ ಖರ್ಚೀಫ್ ಹಾಕ್ತೀನಿ. ಆದ್ರೂ ಬರೋದಿಲ್ಲಲ್ಲ? ಶೋ ಎಷ್ಟು ಗಂಟೆಗೆ? ಅಮ್ಮ, ಈ ಸೀಟಲ್ಲಿ ಕುತ್ಕೋಬೋದಾ? ಇಲ್ಲ ಇಲ್ಲ, ನಮ್ಮವ್ರು ಬರ್ತಾರೆ. ಬಂದ್ರೆ ಎದ್ದೋಗ್ತೀನಮ್ಮ. ಹಾ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಾನು ನಿನ್ ಪಕ್ಕದಲ್ಲೇ ಬಂದು ಕೂತ್ಕೋತೀನಿ. ಥಿಯೇಟರ್ ಅಲ್ಲಿ ಎಷ್ಟೋ ಜನ ಇದ್ದಾರೆ. ನೀನ್ ಈ ಕಡೆ ಬಾ, ಅವ್ರು ಅಲ್ಲಿ ಕೂತ್ಕೊಳ್ಳಿ. ಹಾ? ಪರವಾಗಿಲ್ವಾ? ಒಬ್ಳೆ ಬಂದಿದ್ಯಾ? ಯಾರ್ ನೀನು? ಏನಿಲ್ಲ, ನಾನು ಒಬ್ನೇ ಬಂದಿದ್ದೀನಿ. ಶಾರ್ಪ್ ಶಾರ್ಪ್ ಏನಾಯ್ತು? ಶಾರ್ಪ್, ಇವನ್ನ ಏನು ಅಂತ ಕೇಳು. ಏನಪ್ಪ? ಏನಿಲ್ಲ, ಒಬ್ಳೆ ಬಂದಿದ್ಯಾ ಅಂತ ಕೇಳ್ದೆ, ಆದ್ರೆ ನೀನ್ ಬಂದಿದ್ಯಾ. ಹೌದು, ಹೆಂಗ್ ಕ್ಯಾಚ್ ಹಾಕೊಂಡೆ? ಫೇಸ್ ನೋಡಿದ್ರೆ ಫೇಸ್ಬುಕ್ ಅಲ್ಲಿ ಕ್ಯಾಚ್ ಹಾಕೊಂಡ್ಯಾ? ನೀನ್ ಫೇಸ್ಬುಕ್ ಅಲ್ಲಿ ಇದ್ಯಾ? ಟ್ವಿಟ್ಟರ್ ಅಲ್ಲಿ ಇದೀನಿ, ಐಡಿ ಬೇಕಾ? ನಿನಗೇನ್ ಬೇಕು? ಶಾರ್ಪ್, ಇವನಿಗೆ ಸರಿಯಾಗಿ ಒಂದ್ ಕೊಡು. ಆ? ನಿನಗೆ ಸರಿಯಾಗಿ ಒಂದ್ ಕೊಡಕ್ ಹೇಳ್ದೆ. ಹೊಡೆದ್ಬಿಟ್ರೆ ಇಲ್ಲಿಂದ ಹೋಗಕ್ಕಾಗುತ್ತಾ? ಗೇಟ್ ದಾಟೋಕೋ ಬಿಡಲ್ಲ. ಅದೆಲ್ಲ ಯಾಕೆ ಬಾಸ್, ನೀವ್ ಹೋಗಿ ಬಾಸ್. ಹೋಗ್ತೀನಿ. ಸಾರಿ ಕೇಳ್ಸು. ನಾನ್ ಯಾಕೆ ಇವನಿಗೆ ಸಾರಿ ಕೇಳ್ಬೇಕು? ಒಂದ್ ನಿಮಿಷ. ಏಯ್, ಹೋಗಲೇ. ಏಯ್, ಅವ್ನಿಗೆ ನಾವ್ ಫ್ರೆಂಡ್ಸ್ ಅಂತ ಗೊತ್ತಾ? ಅವನು ನಾವು ಲವರ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದಾನೆ. ನಾವೇನ್ ಲವರ್ಸ್? ಅದಕ್ಕೆ ನಾನ್ ಯಾಕೆ ಸಾರಿ ಕೇಳ್ಬೇಕು? ಅವನೇನ್ ಸಾರಿ ತಾನೆ ಕೇಳ್ತಿರೋದು, ಹೇಳ್ಬಿಡು. ಆಗಲ್ಲ, ಹೋಗೋ. ಏಯ್ ತಮ್ಮ, ಇಲ್ ಬಾ. ಅಣ್ಣ ನಮಸ್ಕಾರ ಅಣ್ಣ. ಯಾಕೆ ಪ್ರಿಯಾ ಕೋಪ ಮಾಡ್ಕೊಂಡು ಹೋದ್ಲು? ಏನಿಲ್ಲ, ಅವ್ರ ಅಪ್ಪ ಫೋನ್ ಬಂತು. ಫೋನಲ್ಲಿ ಮದ್ವೆಗೆ ಫಸ್ಟ್ ಒಪ್ಕೊಬಿಟ್ರು, ಈಗ ಆಗಲ್ಲ ಅಂತ ಹೇಳಿದ್ರು. ಏನು ಅಂತ ಕೇಳ್ದೆ, ಕೇಳಿದ ತಕ್ಷಣ ಕೋಪಿಸ್ಕೊಂಡು ಹೋದ್ರು ಅಣ್ಣ. ಅದೇ ಯಾಕಂತ ನನಗೆ ಗೊತ್ತಾಗ್ತಿಲ್ಲ. ಊರಲ್ಲಿರ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು, ಈಗ ಬೇಡ ಅಂತಿದ್ದಾಳೆ. ನನಗೇನಂದ್ರೆ, ನೀನ್ ಯಾವಾಗ್ಲೂ ಜೊತೆಲಿರ್ತೀಯ, ನೋಡೋದಕ್ ಬೇರೆ ಸ್ಮಾರ್ಟ್ ಆಗಿದ್ಯಾ. ಏನಾದ್ರೂ ಕನೆಕ್ಟ್ ಮಾಡ್ಕೊಂಡ್ರೆ? ಚಚ, ಏನಣ್ಣ ಈ ತರ ಎಲ್ಲ? ಹಾಗೇನೂ ಇಲ್ಲ. ಹಾಗೆಲ್ಲ ಇರಬಾರ್ದು. ಅಜ್ಜಿ ಒಡೆ ಸುಟ್ರು, ಕಾಗೆ ಒಡೆ ನೆತ್ಕೊಂಡೋಯ್ತು. ನರಿ ಹಾಡಕ್ ಹೇಳಿತು, ಕಾಗೆ ಒಡೆನ ಕೆಳಗ್ ಬೀಳಿಸ್ತು, ನರಿ ಅದನ್ನ ಎತ್ಕೊಂಡೋಯ್ತು. ಈ ಕತೆ ಎಲ್ಲಾರ್ಗೂ ಗೊತ್ತು, ಸರಿನಾ? ಇದೇ ಅವಕಾಶ ಯೂಸ್ ಮಾಡಿ ನರಿ ಒನ್ಸ್ ಮೋರ್ ಹಾಡಕ್ ಹೇಳ್ತು. ಕಾಗೆ ಒಡೆನ ಪಕ್ಕಕ್ಕಿಟ್ಟು ಹಾಡಕ್ ಶುರು ಮಾಡ್ತು. ನರಿ ಯಾಮಾರ್ಬಿಡ್ತು. ಇದನ್ ಯಾಕೆ ನನಗೆ ಹೇಳ್ತಿದ್ದೀರಾ ಅಣ್ಣ? ಇಲ್ಲ, ಒಂದ್ಸಲ ಕಾಗೆ ಯಾಮಾರ್ತು, ಇನ್ನೊಂದ್ಸಲ ನರಿ ಯಾಮಾರ್ತು. ಆದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ 2 ಸಲ ಕೂಡ ಅಜ್ಜಿ ಯಾಮಾರ್ತು ಅಂತ. ಆ ಅಜ್ಜಿ ರೀತಿ ನನ್ನನ್ನು ಯಾಮಾರಿಸ್ಬೇಡ. ಸಿಗೋಣ. ಓಕೆ ಅಣ್ಣ. ನೀನೇನು ಅವನ ಹತ್ರ ಒಳಗೆ ಗಿಂಚ್ಕೊಂಡು ಕಿಸ್ಕೊಂಡೆಲ್ಲ ಮಾತಾಡ್ತಿದ್ಯಾ? ನೀನು ಜೋರಾಗಿ ಮಾತಾಡಿ ಹೊಡಸ್ಕೊ ಅಂತ ಹೇಳ್ತೀಯಾ? ಕೊಲೆ ಮಾಡ್ಬಿಟ್ರೆ ಅಷ್ಟೇ ಕತೆ. ಹುಲಿ ಬೇಟೆ ಆಡೋದೇ ಬೇರೆ ತರ. ಹಂಗಂದ್ರೆ ಅವ್ನಿಗೆ ಹೊಡಿಬೇಕು ಅಂತ ಡಿಸೈಡ್ ಆಗಿದ್ಯಾ? ಇನ್ನೇನ್ ಮತ್ತೆ? ಏನ್ ಗುರು, ಚೆನ್ನಾಗಿ ಆಕ್ಟ್ ಮಾಡ್ದಾ? ಹಾ, ಇನ್ ಸ್ವಲ್ಪ ಎಕ್ಸ್ಟ್ರಾ ಆಕ್ಟ್ ಮಾಡಿದ್ರೆ ನಾವೆಲ್ಲ ಸಿಕ್ಕಾಕೋತಾ ಇದ್ವಿ. ಏನೋ ದೊಡ್ಡ ಆಕ್ಟರ್ ಅನ್ನೋ ತರ ಓವರ್ ಆಗಿ ಪರ್ಫಾರ್ಮ್ ಮಾಡ್ತಾನೆ. ಹೋಗ್ಬಂದ್ರೆ ಹೋಗ್ಬೇಕು ತಾನೆ. ಹೋಗೋ 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 ಅಂತ ಹೇಳಿದ್ನಲ್ಲ. ಇವ್ನ ಯಾರೋ ಕರ್ಕೊಂಡ್ ಬಂದಿದ್ದು? ಸಾರೇನೆ,
ಅವನು ಇಂಥ ಚಿಕ್ಕ ಕ್ಯಾರೆಕ್ಟರ್ ಮಾಡೋದಿಲ್ಲ. ನಾನು ರೆಕಮೆಂಡ್ ಮಾಡಿದಕ್ಕೆ ಬಂದ ಅಷ್ಟೇ. ಇವನೇನ್ ದೊಡ್ಡ ಪ್ರಶಾಂತ್ ಇಲ್ಲೋ, ಅವನು ಪೃಥ್ವಿರಾಜು. ಹೌದು. ಸಾರ್ ರೆಕಮೆಂಡೇಶನ್ ಬಂದವ್ರು ಆಕ್ಟ್ ಮಾಡೋಗ್ತಾರೆ. ಒಂದ್ ಬಿಟ್ಟ ಅಂದ್ರೆ ಬಾರೋ ಕಂದ, ಹಂಗೆಲ್ಲ ಬಾರೋ, ಬಾರೋ. ತಿಂದುಬಿಟ್ಟು ಆಮೇಲೆ ಬಿಟ್ಟು ಕಾಕ ಹೊಟ್ಟೆ ಮಾಡ್ಬಿಡು. ಕೊಟ್ಟಿಬೇಡ್ವಾ? ಬಂದ ನಾನ್ ಮಲಗ್ತೀನಪ್ಪ. ಏನೋ ಲೇಟು. ಸಿನಿಮಾಗ್ ಹೋಗಿದ್ದೆ ಅಮ್ಮ. ಸರಿ ಟಿವಿ ಪಕ್ಕದಲ್ಲಿ ಒಂದು ಫೋಟೋ ಇಟ್ಟಿದ್ದೀನಿ, ಹೋಗ್ ನೋಡು. ಫೋಟೋನಾ? ಏನ್ ಫೋಟೋ? ಹೋಗ್ ನೋಡು. ಯಾರಮ್ಮ ಈ ಅಕ್ಕ? ವದೆ ತಿಂದ್ಯಾ ನೋಡು. ಆ ಹುಡ್ಗಿನೇ ನಿನ್ಗ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ಅಲ್ಲಮ್ಮ, ನಿಂತರನೇ ಒಂದ್ ಹುಡುಗಿ ನೋಡು ಅಂದ್ರೆ ನಿನ್ನ ವಯಸ್ಸಿನ ಹುಡುಗಿ ನೋಡಿ ನನ್ ಜೀವನನೇ ಹಾಳ್ ಮಾಡ್ಬೇಕು ಅಂತಿದ್ಯಲ್ಲಮ್ಮ. ನಿನಗ್ ಯಾಕಮ್ಮ ಈ ಬೇಡ್ದಿರೋ ಕೆಲ್ಸ? ಅಯ್ಯೋ ನೀನ್ ತಲೆ ಪಾಪಿ. ಕೆಡ್ಸ್ಕೋಬೇಡ, ಈ ಕೆಲ್ಸ ಎಲ್ಲ ನಾವ್ ಸಕ್ಕತ್ತ ಮಾಡ್ತೀವಿ. ಯಾರೋ ಅದು ಹುಡುಗಿ? ಏನಪ್ಪಾ? ಯಾರ ಹುಡುಗಿ ಅಂತ ಕೇಳ್ದೆ. ಶಾರ್ಪ್ ಅಮ್ಮ ಅಪ್ಪ, ನೀನ್ ಟ್ಯೂಬ್ಲೈಟ್ ಅಮ್ಮ. ಹೋಗೋ. ಆ ಹುಡುಗಿ ಅದೇ ಅಪ್ಪ, ಆಕ್ಸಿಡೆಂಟು ಆಯ್ತು, ಹಾಸ್ಪಿಟಲ್ ಸೇರ್ಸಿದ್ನಲ್ಲ, ಫೋನ್ ಅಡ ಇಟ್ಟಿದೆ ಅಂತ ಹೇಳಿದ್ನಲ್ಲಪ್ಪ. ಆ ಫೋನ್ ತಗೊಳ್ಳೋದಕ್ಕೆ ನೀವು ದುಡ್ಡು ಕೊಟ್ರಲ್ಲ. ಹೌದು. ಫೋನ್ ಕಳ್ಕೊಂಡಿದ್ ಹುಡುಗಿ ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಒಬ್ಳೇನೆ ಅಪ್ಪ. ಅವಳ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಪ್ಪ. ನಿರ್ಧಾರ ಮಾಡಿದ್ಯಾ? ಆ ಹುಡುಗಿನ ಒಂದಿನ ಮನೆ ಕರ್ಕೊಂಡ್ ಬಾ. ಅಪ್ಪ, ಆ ಹುಡುಗಿನ ಮನೆ ಕರ್ಕೊಂಡ್ ಬಾರೋ, ನೋಡೋಣ. ಓಕೆ ಅಪ್ಪ. ಏಯ್, ಹೋಗಿ ಡ್ರೆಸ್ ಚೇಂಜ್ ಮಾಡಿ ತಿನ್ಬಾ. ಹ್ಮ್